ನಾನು ಬೇಕಾದರೂ ವಿದ್ಯೆ ವ್ಯವಸ್ಥೆ ಎಲ್ಲರೂ ಮಾಡಿಕೊಂಡು ಮತ್ತು ಏನಾದ್ರು ಮಾಡಿ ನಾನೇ ಬೇಕಾದರೂ ರೈತ ಉಳಿಸ್ಬೋದು ಅಷ್ಟೇ. ನನಗೇನು ನನಗೂ ಬೇರೆ ಯಾವುದೇ ನಾನು ರಿಯಾಕ್ಟ್ ಮಾಡೋಕ್ಕೆ ಮಂತ್ರಿ ಆಗಿದ್ದಾರೆ, ಮಾಡಲಿ ಒಳ್ಳೆಯದಾಗಿದೆ. ನಾನು ಮೊನ್ನೆ ಹೇಳಿಲ್ವಾ, ರಾಜ್ಯದ ಸರ್ಕಾರ ಊಟಗಳು ಸಣ್ಣ ಪುಟ್ಟ ಡಿಫ್ರೆನ್ಸ್ ಇರೋದೆಲ್ಲ ಮಾಡ್ಕೊಂಡು ಮುಖ್ಯಮಂತ್ರಿಗಳಿಗೆ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ಸಮಾಜದವರು ಮಾಡ್ಕೊಂಡು ಹೋಗಿ ನಾವ್ಯಾಕೆ ನಮಗೇನಿದೆ, ನಾವು ಏನಾಗುತ್ತೆ ಈ ಅಧಿಕಾರಿಗಳು ಕಿತಾಪತಿ ಮಾಡಿ ಅವ್ರ ಹೆಸರು ಕೆಟ್ಟ ಹೆಸರು ಮಾಡೋಕ್ಕೆ ನಾವು ಅದ್ರ ಮೇಲೆ ಇದು ಮಾಡಬೇಕು. ಅಷ್ಟಿದ್ದು ಹೋದರೆ ಎಂಥದ್ದು ಇದೆ ಹೇಳ್ತಾರಲ್ಲ ರಾಜರು ಮಾಡಲಪ್ಪ, ಯಾರು ಬೇಡ ಅಂತ ನಾನು ಮನೇನೇ ಏನು ಹೇಳಿದೆ, ಹೊಸ ಪರಮಿಂದು ಹೋದರೆ ಏನು ಬೇಕಾದ್ರೂ ಮಾಡಲಪ್ಪ. ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡ್ತೀನಿ, ಎಂತೆಂಥ ಜಿಲ್ಲಾಧ್ಯಕ್ಷರು ಎಂತೆಂಥ ನಾಯಕರು ಎಲ್ಲರೂ ಮಾಡಲಪ್ಪ, ಯಾರು ಬೇಡ ಅಂತ. ಟೈಮ್ ಬಂದಾಗ ಎಲ್ಲರಿಗೂ ಒಂದು ಉತ್ತರ ಕೊಡೋ ಕಾಲ ಬರುತ್ತೆ. ಏನು ಹೇಳಿ ನಾನು ಇಟ್ಕೊಂಡಿದ್ದೀನ, ನಾನೆಲ್ಲರೂ ಕೇಸ್ ಹಾಕ್ಸೋಕೆ ಹೋಗಿದ್ದೀನ. ಈ ಸರ್ಕಾರ ಬಂದಮೇಲೆ ಗೌರ್ಮೆಂಟ್ ಅಂತ ಇದೆ, ವಾರಗಟ್ಟಲೆ ಜೈಲಿಗೆ ಹಾಕ್ತಾರೆ. ಏನೇನು ಕೇಸಾಗಿ ಜೈಲಿಗೆ ಹಾಕ್ತವ್ರು ನಾನು ಯಾಕೆ ಹೇಳಿ. ನನಗೆ ಬಂದಿದ್ದಾರಲ್ಲ ಸರ್, ಈಗ ಅವ್ರು ಬಂದರು ಅಲ್ಲಿ ನಮ್ಮ ಮಗನ ಕೋಟೆ ಐತೆ, ಇನ್ನು ಅದೆಲ್ಲ ನೀರಾವರಿ ಪ್ರದೇಶ, ಕಬ್ಬಿನ ಗದ್ದೆ ಮಾಡ್ಕೊಂಡು ಅದಕ್ಕೆ ಪರಿಹಾರ ಕೊಡೋದ್ರಲ್ಲಿ ಕೊಡ್ತೀನಿ. ನಮಗೇನಪ್ಪ ಬರ ಎಲ್ಲಿ ಐತೆ ನೋಡಲಿ, ಕೊಡಿ, ಯಾರು ಬೇಡ ಅಂದರು. ಜೋಳ ಎಲ್ಲೋಗೈತೆ, ಅಧಿಕಾರಿಗಳು ಪಾಪ ಮಂತ್ರಿಗಳು ಕೊಡುವಾಗ ಎಲ್ಲಿ ನೋವಾಗಿದೆ ಅದು ತೋರಿಸ್ಬೇಕು. ಆ ಏರಿಯಾ ಹೊಳೆಸಿಬಿಡ್ದವರಿಗೆ ಎಲ್ಲ ನೀರಾವರಿ ಪ್ರದೇಶ, ದಕ್ಷಿಣ ಕಬ್ಬು ಭತ್ತ ಬೆಳೆ ಪ್ರದೇಶ, ಅಲ್ಲಿ ಬೆಳೆ ಹೋಗಿದ್ರೆ ಕೊಡಿ. ನಾನು ಹೇಳೋದು ಗೊತ್ತೇ ಇತ್ತು, ಅರಸೀಕೆರೆ ಏನು ಮಾಡೋದು. ಈಗ ಹೊಳೆಸಿಬಿಡ್ಗೆ ಬಂದವರು ಸಂತೋಷ. ನಮ್ಮ ರೈತರಿಗೆ ಯಾರೋ ಬಂದು ಸಹಾಯ ಮಾಡ್ತೀವಿ, ನಾವು ಬೇಡ ಅನ್ನೋಕ್ಕಾಗುತ್ತೆ. ಬಟ್ಟೆ ಹೊರಿ ಯಾಕೆ ಕೊಡ್ಬೇಕು ನಾನು? ಕರೆಕ್ಟ್ ಸರ್? ಹೋದ ವರ್ಷ 175 ಕೋಟಿ ಕೊಟ್ಟೇ ಇಲ್ಲ, ದುಡ್ಡು ಬಂದಿಲ್ಲ. ಅದೇ ಹೇಳ್ತಾ ಇರೋದು. ಅದೇನು ಮಾಡ್ತಾರೆ, ಅದೇಂತ ಏನೇನು ಮಾಡ್ತೀವಿ ಅಂತಾರೆ. ವಿಲೇಜ್ ಅಕೌಂಟೆಂಟ್ ಹೋಗಿ ಮಾಡಬೇಕಲ್ಲ. ಆ ಪ್ಲ್ಯಾಟ್ಗೆ ಹೋಗಿ ನಾನೇ ಮಾಡಿರ್ತೀನಿ, ನಾನು ಶುಂಠಿ ಹಾಕಿರ್ತೀನಿ, ಆಲೂಗೆಡ್ಡೆ ಹಾಕಿರ್ತೀನಿ. ಆ ಪ್ಲ್ಯಾಟ್ಗೆ ಹೋಗಿ ಮಾಡಬೇಕಲ್ಲ ವಿಲೇಜ್ ಅಕೌಂಟೆಂಟ್. ಹಾಂ, ಆ ಮಿಷನ್ಗಳು ಸರಿಯಾಗಿ ಗೊತ್ತಿಲ್ಲ. ಆಯ್ತು ಮಾಡಿಬಿಡಿ ಸರ್. ಈಗ ಅವ್ರು ಪ್ರಾರಂಭ ಮಾಡಿದ್ರೆ ಹೊಸ್ದಾಗಿ ಬಂದವ್ರೆ, ಸ್ವಲ್ಪ ಟೈಮ್ ಕೊಡೋದು, ಅವಕಾಶ ಕೊಡೋದು ಅಲ್ಲ ಸರ್. ಕೊಡೋದ್ರೆ ಸುಮ್ಮನೆ ನಾವು ಮಾತಾಡೋಕ್ಕೆ ಹೋಗ್ತಾ ಇದ್ದ, ಸ್ವಲ್ಪ ಕೊಟ್ಟು ಆಮೇಲೆ ಮಾತಾಡೋದು.